ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರು ಮಕ್ಕಳಾಗಿರ್ಬೋದು ಪೋಷಕರು SSLC ವಿದ್ಯಾರ್ಥಿಗಳು ಈ ಬಾರಿ ಪರೀಕ್ಷೆಯನ್ನು ಬರೆದಿಲ್ಲ 2025-26ನೇ ಶೈಕ್ಷಣಿಕ ವರ್ಷದಲ್ಲಿ ಈ ಒಂದು ಎಲ್ಲ ಅಭ್ಯರ್ಥಿಗಳಿಗೆ ಒಂದು ರಿಸಲ್ಟ್‌ನ ಒಂದು ಟೆನ್ಷನಲ್ಲಿ ಇರುವಂಥದ್ದಾಗಿರುತ್ತೆ. ರಿಸಲ್ಟ್‌ಗೆ ಸಂಬಂಧಪಟ್ಟಂತೆ ಇವಾಗ ಕರ್ನಾಟಕ ರಾಜ್ಯದಲ್ಲಿ ಒಂದು ಇತರೆ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಗಳು ಆಗ್ತಾ ಇರುವಂಥದ್ದಾಗಿರುತ್ತೆ. ತೃತೀಯ ಭಾಷೆಗೆ ಗ್ರೇಡಾ, ಮಾರ್ಕ್ಸಾ ಹಾಗೆ ಹೀಗೆ ಅಂತ ಹಲವಾರು ರೀತಿಯಾದಂಥ ಒಂದು ಚರ್ಚೆಗಳು ಶಿಕ್ಷಣ ಸಚಿವರ ಹಂತದಲ್ಲಾಗಿರ್ಬೋದು, ಇಲಾಖೆ ಹಂತದಲ್ಲಾಗಿರ್ಬೋದು, ಒಂದು ಕೋರ್ಟ್‌ನ ಮೆಟ್ಟಿಲು ಕೂಡ ಕೆಲವೊಂದು ವಿಚಾರಗಳು ಹೋಗಿರುವಂಥದ್ದಾಗಿರುತ್ತೆ. ಅದ್ರ ಬಗ್ಗೆ ನಾವು ಕೂಡ ಕ್ಲಾರಿಟಿನ ಕೊಡ್ತಾ ಇದ್ವಿ. ಸದ್ಯಕ್ಕೆ ಈಗ ಆಗ್ತಿರುವಂಥ ಬೆಳವಣಿಗೆ ಏನಂದ್ರೆ ಈ ಬಾರಿ ವಿದ್ಯಾರ್ಥಿಗಳೇನು ಪರೀಕ್ಷೆನ ಬರ್ದಿರಲ್ಲ, ಸೊ ಅಭ್ಯರ್ಥಿಗಳಿಗೆ 10 ಅಂಕ ಕೃಪಾಂಕ ಅಥವಾ ಗ್ರೇಸ್ ಮಾರ್ಕ್ಸ್ ಅನ್ನು ಕೊಡೋದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆ ಹಂತದಲ್ಲಿ ಚಿಂತನೆ ಆಗ್ತಿದೆ ಅಂತಕ್ಕಂಥ ಸಂದರ್ಭಕ್ಕೆ ಮಾಹಿತಿಯನ್ನು ತಿಳಿಸ್ತಾ ಇರುವಂತದ್ದಾಗಿರುತ್ತೆ. ಹಾಗೆ ಪ್ರಮುಖವಾಗಿ ಯಾವೆಲ್ಲ ಅಭ್ಯರ್ಥಿಗಳಿಗಾಗಿದ್ರೆ ಸಿಗುವಂತದ್ದು ಇರುತ್ತೆ, ಇದು ಏನು ಎತ್ತ ಕಂಪ್ಲೀಟ್ ಮಾಹಿತಿ ನೋಡಿದ್ರೆ ತಿಳ್ಕೊಂತೀರಾ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗೆ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಾರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಇಟ್ಕೋಬೋದಾಗಿರುತ್ತೆ. ಇವರು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕೆಲವು ಲಿಂಕ್ಗಳು ಇರುತ್ತೆ. ಕನ್ನಡದ ಅಫಿಷಿಯಲ್ ವೆಬ್ಸೈಟ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲದಕ್ಕೂ ಅವುಗಳ ಮುಖಾಂತರ ಮಾಹಿತಿನ ಪಡ್ಕೋಬೋದಿರುತ್ತೆ ಅಂತ ಹೇಳ್ತಾ ಇದೀಗ ಪ್ರಮುಖವಾಗಿ ತಿಳಿಸಿದರೆ SSLC ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆಯಿತು. ರಿಸಲ್ಟ್‌ಗೆ ಸಂಬಂಧಪಟ್ಟಂತೆ ಒಂದು ತಾತ್ಕಾಲಿಕ ಅಥವಾ ಸಂಭಾವ್ಯ ದಿನಾಂಕ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ರು. ಆ ಪ್ರಕಾರದಲ್ಲಿ ರಿಸಲ್ಟ್ ಡೇಟ್ ಕೂಡ ಏಪ್ರಿಲ್ 24 ಅಂತೆಲ್ಲ ಸುತ್ತಿತ್ತು. ಸದ್ಯಕ್ಕೆ ಇವಾಗ ರಿಸಲ್ಟ್ ಬ್ಯಾಟ್‌ಗೆ ನಾವು ಮುಂದಿನ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತೇವೆ. ಸದ್ಯಕ್ಕೆ ಇವಾಗ ಒಂದು ಗ್ರೇಸ್ ಮಾರ್ಕ್ಸ್ ಅಂತಕ್ಕಂಥದ್ದು ಏನಿರುತ್ತಲ್ಲ ಅದ್ರ ಬಗ್ಗೆ ಹೇಳ್ತಾರೆ. ತೃತೀಯ ಭಾಷೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ವಿವಾದಗಳು ನಡೀತಿರುವಂತದ್ದಾಗಿರುತ್ತೆ. ಸೊ ಹೈಕೋರ್ಟ್‌ನ ಕಡೆಯಿಂದ ಒಂದು ಅಪೀಲನ್ನ ಅಭ್ಯರ್ಥಿಗಳು ಕೆಲವರು ಹಾಕಿದ್ರು. ಅಂದ್ರೆ ಶಿಕ್ಷಣ ಇಲಾಖೆಯವರು ಏನು ಮಾಹಿತಿನ ಕೊಟ್ಟಿದ್ರು ಹಿಂದೆ, ನಾವು ಒಂದು ತೃತೀಯ ಭಾಷೆ ವಿಷಯಗಳಿಗೆ ಅಂದ್ರೆ ಪರೀಕ್ಷೆ ಹತ್ತಿರ ಬಂದಂತ ಸಂದರ್ಭದಲ್ಲಿ ಒಂದು 2 ದಿನ 3 ದಿನ ಇರೋ ಸಂದರ್ಭದಲ್ಲಿ ಏನು ಮಾಡಿದ್ರು, ನಾವು ಗ್ರೇಡನ್ನ ಕೊಡ್ತೇವೆ ತೃತೀಯ ಭಾಷೆ ಅಥವಾ ಹಿಂದಿ ಅಥವಾ ಇತರ ಒಂದು ವಿಷಯಗಳೇನು ಬರುತ್ತಲ್ಲ ಥರ್ಡ್ ಲ್ಯಾಂಗ್ವೇಜ್ ಅಲ್ಲಿ, ಅದಕ್ಕೆ ನಾವು ಗ್ರೇಡನ್ನ ಕೊಡ್ತೇವೆ. ಮಾರ್ಕ್ಸ್ ಇರುವುದಿಲ್ಲ. 625 ಬದಲಾಗಿ 525 ಅಂಕಕ್ಕೆ ಪರಿಗಣಿಸ್ತೇವೆ ಅಂತ ಮಾಹಿತಿನ ಕೊಟ್ಟರು. ಆ ನಂತರದಲ್ಲಿ ಏನಾಯಿತು ಅಂತ ಹೇಳಿದರೆ, ಸೊ ಒಂದು ಪರೀಕ್ಷೆ ಎಲ್ಲ ಮುಕ್ತಾಯ ಆದ ನಂತರ ಹೈಕೋರ್ಟ್‌ಗೆ ಕೆಲವರು ಅಪೀಲ್ ಅನ್ನ ಹಾಕಿದ್ರು. ನಂತರ ಹೈಕೋರ್ಟ್ ಅದನ್ನ ರಿಜೆಕ್ಟ್ ಕೂಡ ಮಾಡ್ತು. ನಂತರದಲ್ಲಿ ಮತ್ತೆ ಇನ್ನ ಕೆಲವೊಂದು ಅಭ್ಯರ್ಥಿಗಳು ಹೈಕೋರ್ಟ್‌ಗೆ ಕೂಡ ಒಂದು ಅಪೀಲ್ ಅನ್ನ ಮಾಡಿದ್ರು ಅಂತ ಹೇಳ್ಬೋದಾಗಿರುವಂಥದ್ದು. PL ಎಲ್ಲ ಸಲ್ಲಿಕೆ ಮಾಡಿದ ನಂತರದಲ್ಲಿ ಹೈಕೋರ್ಟ್ ಮೊನ್ನೆ ಒಂದು ರೀಸೆಂಟ್ ಡೇಸ್ ಅಲ್ಲಿ ಒಂದು ಜಜ್ಮೆಂಟ್ ಕೂಡ ಕೊಟ್ಟಿರುವಂಥದ್ದು ಆದೇಶವನ್ನ. ಅದರಲ್ಲಿ ತಿಳಿಸಿರೋದಂದ್ರೆ ಅಂದ್ರೆ ನೀವು ಪ್ರಸ್ತುತ ಸಾಲಿನಲ್ಲಿ ಹಿಂದೆನೇ ನೀವು ಮಾಹಿತಿನ ಕೊಟ್ಟಿಲ್ಲ. ಸೊ ಅಧಿಸೂಚನೆ ಏನು ಪ್ರಕಟ ಮಾಡಿದಲ್ಲ 2025-26ರಲ್ಲಿ, ಸೊ ಆ ಪ್ರಕಾರದಲ್ಲಿ ನೀವು ಗ್ರೇಡ್ ಬದಲಾಗಿ ಅಂಕವನ್ನೇ ಕೊಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಅವರು ಕೂಡ ಮಾಹಿತಿನ ಕೊಟ್ಟರು ಅಂತ ಹೇಳ್ಬೋದಾಗಿರುವಂಥದ್ದಾಗಿರುತ್ತೆ. ಸೊ ಸರ್ಕಾರ ಮತ್ತೆ ಒಂದು ಮರುಪರಿಶೀಲನೆಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿತ್ತು. ಏಪ್ರಿಲ್ 27ನೇ ತಾರೀಕು ತೀರ್ಪು ಕೂಡ ಪ್ರಕಟ ಆಗಿರುವಂಥದ್ದಾಗಿರುತ್ತೆ. ಅಂದ್ರೆ ಆದೇಶ ಕೂಡ ಮತ್ತೆ ಕೊಟ್ಟಿರುವಂಥದ್ದಾಗಿರುತ್ತೆ, ಮರು ಆದೇಶನ. ಸೊ ಅದರಲ್ಲಿ ಏನಿದೆ ಅಂದ್ರೆ ನೀವು ಅಂದ್ರೆ ಗ್ರೇಡ್‌ನೇ ಕೊಡಬೇಕು ಅನ್ನೋ ತರ ಇದ್ದಿದ್ರೆ ಮೊದಲೇ ಆದೇಶನ ಕೊಡಬೇಕಿತ್ತು. ಸೊ ಸದ್ಯಕ್ಕೆ ಒಂದು ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಂದರ್ಭದಲ್ಲಿ ಕೊಟ್ಬಿಟ್ಟು, ಸೊ ಇದು ಒಂದು ಗ್ರೇಡ್ ಕೊಡ್ತೀವಿ ಹಾಗೆ ಹೀಗೆ ಅಂತ ಹೇಳಿದ್ರೆ ಸರಿ ಬರೋದಿಲ್ಲ. ಮುಂದಿನ ವರ್ಷಕ್ಕೆ ಬೇಕಾದ್ರೆ ನೀವು ನಿಯಮಗಳನ್ನು ರೂಪ ಮಾಡ್ಕೊಳ್ಳಿ. ಸೊ ಈ ವರ್ಷ ನೀವು ಗ್ರೇಡ್‌ನ ಬದಲಿಗೆ ಅಂಕವನ್ನೇ ಕೊಡಬೇಕು ತೃತೀಯ ಭಾಷೆಗೆ ಅಂತ ಮತ್ತೆ ಹೈಕೋರ್ಟ್ ತಿಳಿಸಿರುವಂತದ್ದಾಗಿರುತ್ತೆ. ಇದೀಗ ಶಿಕ್ಷಣ ಇಲಾಖೆ ಮಾಹಿತಿನ ಕೊಟ್ಟಿರಲ್ಲ ಪರೀಕ್ಷಾ ಸಂದರ್ಭದಲ್ಲಿ. ಸೊ ಅದರಿಂದ ವಿದ್ಯಾರ್ಥಿಗಳು ಕೂಡ ಸರಿಯಾದ ರೀತಿಯ ಒಂದು ಪರೀಕ್ಷೆಗಳನ್ನ ಒಂದು ತೆಗೆದುಕೊಂಡಿದ್ದಾರಾ ಇಲ್ವಾ ಹಾಗೆ ಹೀಗೆ ಅಂತ ಹಲವಾರು ಪೋಷಕರಲ್ಲಾಗಿರ್ಬೋದು, ವಿದ್ಯಾರ್ಥಿಗಳಲ್ಲಾಗಿರ್ಬೋದು, ಒಂದು ಶಿಕ್ಷಣ ಒಂದು ಸಂಘಟನೆಗಳಲ್ಲಾಗಿರ್ಬೋದು ಆತಂಕಗಳು ಕೂಡ ಬರ್ತಿರುವಂತದ್ದಾಗಿರುತ್ತೆ. ಈ ರೀಸನ್ ಇಂದ ಇವಾಗ ಗ್ರೇಡ್‌ನೇ ಕೊಡಬೇಕು ಅನ್ನೋ ತರ ಹೋದಂತ ಸಂದರ್ಭದಲ್ಲಿ ಹೈಕೋರ್ಟ್ ಗ್ರೇಡ್ ಬೇಡ ಮಾರ್ಕ್ಸ್ ಕೊಡಿ ಅಂತ ಹೇಳಿದ್ದಾರೆ. ಸೊ ಮಾರ್ಕ್ಸ್‌ನೇ ಕೊಡಬೇಕು ಅನ್ನೋ ತರ ಹೋದಂತ ಸಂದರ್ಭದಲ್ಲಿ ಮಕ್ಕಳಿಗೆ ಅಥವಾ ಒಂದು ಆತಂಕ ಆಗೋತಾ ಇರುತ್ತೆ. ಯಾಕಂದ್ರೆ ಸರಿಯಾದ ರೀತಿ ಪರೀಕ್ಷೆನ ಬರ್ದಿರೋದಿಲ್ಲ. ಸೊ ಈಗ ಶಿಕ್ಷಣ ಇಲಾಖೆ ಕಡೆಯಿಂದ ಮತ್ತೆ ಅವರು ಹಿಂದೆ ತಿಳಿಸಿದ್ದೇನು, ಗ್ರೇಡ್ ಕೊಟ್ರೆ ಯಾವುದೇ ವಿದ್ಯಾರ್ಥಿನ ನಾವು ಪಾಸ್ ಮಾಡ್ತೇವೆ, ಎಲ್ಲ ವಿದ್ಯಾರ್ಥಿಗಳನ್ನ ಯಾವುದನ್ನು ಕೂಡ ಫೇಲ್ ಮಾಡೋದಿಲ್ಲ ನಾವು, ಪಾಸ್ ಫೇಲ್ ಅಂತಕ್ಕಂಥದ್ದು ಇರೋದಿಲ್ಲ. ಸೊ ಗ್ರೇಡ್ ಅನ್ನ ಕೊಡ್ತೀವಿ ಅಂತೆಲ್ಲ ಮಾಹಿತಿನ ಕೊಟ್ಟರು. ಸದ್ಯಕ್ಕೆ ಇವಾಗ ಗ್ರೇಡ್ ಬದಲಾಗಿ ಮಾರ್ಕ್ಸ್ ಅಂತಾನೆ ಇರೋದಿಲ್ಲ. ಸೊ ಈ ರೀಸನ್ ಇಂದ ಬರ್ತಿರುವಂತದ್ದು ಶಿಕ್ಷಣ ಇಲಾಖೆ ಇವಾಗ ಸಮಸ್ಯೆ ಆಗ್ತಿದೆ ಅಂತ ಹೇಳ್ಬೋದಾಗಿರುವಂತದ್ದು. ಏನ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆ ರೀಸನ್ ಇಂದ ಯಾವುದೇ ಮಕ್ಕಳನ್ನ ಕೂಡ ಒಂದು ಫೇಲ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ 10 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡೋದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆ ಕಡೆಯಿಂದ ಒಂದು ಚಿಂತನೆ ಆಗ್ತಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವಾಗ ಮಾಹಿತಿಗಳು ಬರ್ತಿರುವಂತಾಗಿರುತ್ತೆ. ಆ ಪ್ರಕಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಮುಖ್ಯಮಂತ್ರಿಗಳ ಜೊತೆ ಒಂದು ಶಿಕ್ಷಣ ಸಚಿವರು ಕೂಡ ಒಂದು ಸಭೆ ನಡೆಸಿದ್ರ ಮುಖಾಂತರದಲ್ಲಿ ಸೊ ಶೀಘ್ರದಲ್ಲೇ ನಿರ್ಧಾರ ಕೂಡ ಪ್ರಕಟ ಆಗಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇರುವಂತದ್ದಾಗಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಇವಾಗ ಆಗ್ತಿರುವಂತ ಬೆಳವಣಿಗೆಗಳು ಏನಂದ್ರೆ, ವಿದ್ಯಾರ್ಥಿಗಳಿಗೆ ಗ್ರೇಸ್ ಅಂಕ ಅಂತಕ್ಕಂತ ಇರುತ್ತಲ್ಲ, ತೃತೀಯ ಭಾಷೆಯನ್ನ ಈ ಬಾರಿ ಪರೀಕ್ಷೆನ ಬರೆದಂತ ಅಭ್ಯರ್ಥಿಗಳಿಗೆ ಮಾತ್ರ. ಯಾರಿಗೆ ಅಂತ ಹೇಳಿದ್ರೆ ತೃತೀಯ ಭಾಷೆ ಪರೀಕ್ಷೆನ ಈ ಬಾರಿ ಬರೆದಿರ್ತಾರಲ್ಲ, ಸೊ ಈ ಒಂದು ಅಭ್ಯರ್ಥಿಗಳಿಗೆ 10 ಅಂಕವನ್ನು ಕೃಪಾಂಕದ ರೀತಿಯಲ್ಲಿ ಗ್ರೇಸ್ ಮಾರ್ಕ್ಸ್ ರೀತಿಯಲ್ಲಿ ನೀಡುವಂತ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇರೋದಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಬಂದಾಗ ಕನ್ನಡ ಬೈ ಯೂಟ್ಯೂಬ್ ಚಾನಲ್ ನಿಮಗೆ ಮಾಹಿತಿನ ಕೊಡ್ತೇವೆ. ಸದ್ಯಕ್ಕಿರುವಂತಹ ಮಾಹಿತಿಗಳು ಇಲಾಖೆ ಚಿಂತನೆಗಳನ್ನು ನಿಮಗೆ ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ಬೈ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ. ಆಲ್ ದಿ ಬೆಸ್ಟ್.